ಡೋಮ್ಸ್ ಡೇ ಇತ್ತೀಚೆಗೆ ಇಂಟರ್ನೆಟ್ಟಲ್ಲಿ ತುಂಬ ಸುದ್ದಿ ಮಾಡ್ತಿದೆ ಸ್ನೇಹಿತರೆ. ಇದರ ಇನ್ನೊಂದು ಹೆಸರೇ ಓವರ್ ಫಿಶ್. ಈ ಓವರ್ ಫಿಶ್ಶು ಸಮುದ್ರದಿಂದ ಆಚೆ ಬಂದರೆ ಭೂಮಿ ಮೇಲೆ ಏನೋ ಒಂದು ಅಪಾಯ ಕಾದಿದೆ ಭೂಮಿಗೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದರ ಬಗ್ಗೆ ಕೆಲವು ಡೀಟೇಲ್ಸು ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ರೀಸೆಂಟಾಗಿ ಮೆಕ್ಸಿಕೋ ಬೀಚ್ನಲ್ಲಿ ಈ ಡೋಮ್ಸ್ ಡೇ ಫಿಶ್ಶು ನೀರಲ್ಲಿ ಕಾಣಿಸ್ಕೊಂಡಿದ್ದ ವಿಡಿಯೋ ತುಂಬ ವೈರಲ್ ಆಗ್ತಿದೆ ಸ್ನೇಹಿತರೆ. ಇದು ಜಗತ್ತಲ್ಲಿ ತುಂಬ ಆಳವಾದ ನೀರಿನ ಒಳಗೆ ಇರುತ್ತೆ ಮತ್ತು ಅದು ತುಂಬ ರೇರು ಫಿಶ್ಶು ಸ್ನೇಹಿತರೆ. ಇದುವರೆಗೂ 1000 ವರ್ಷದಲ್ಲಿ 200-300 ಸಲ ಕಾಣಿಸ್ಕೊಂಡಿದೆ ಅಷ್ಟೇ. ಈ ಡೋಮ್ಸ್ ಡೇ ಫಿಶ್ಶು ಬರೀ 200-300 ಸತಿ ಮಾತ್ರ ಕಾಣಿಸ್ಕೊಂಡಿದೆ ನಮ್ಮ ಜಗತ್ತಲ್ಲಿ. ಈ ಡೋಮ್ಸ್ ಡೇ ಮೀನು ಎಷ್ಟು ಆಳದಲ್ಲಿರುತ್ತೆ ಅಂದರೆ ಕೇವಲ 1% ಬೆಳಕು ಮಾತ್ರ ಹೋಗಲು ಸಾಧ್ಯ, ಸೂರ್ಯನ ಬೆಳಕು. ಅಂದರೆ ಅಷ್ಟು ಆಳದಲ್ಲಿರುತ್ತೆ, ಅಷ್ಟು ಡೀಪು. ಇದುವರೆಗೂ ಕಾಣಿಸಿರೋದ್ರಲ್ಲಿ 56 ಫೀಟು ಅಷ್ಟು ಉದ್ದ ಡೋಮ್ಸ್ ಡೇ ಮೀನು ಕಾಣಿಸುತ್ತೆ ಸ್ನೇಹಿತರೆ. ಈ ಮೀನು ಬರೀ ವರ್ಟಿಕಲ್ ಆಗಿ ಮಾತ್ರ ಸ್ವಿಮ್ ಮಾಡುತ್ತೆ. ನಾರ್ಮಲಾಗಿ ಎಲ್ಲ ಮೀನುಗಳು ಹಾರಿಜಾಂಟಲ್ ಸ್ವಿಮ್ ಮಾಡುತ್ತೆ, ಇದು ವರ್ಟಿಕಲ್ ಆಗಿ ಸ್ವಿಮ್ ಮಾಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇದನ್ನು ತಿನ್ನೋ ಜೀವಿ ಇನ್ನೊಂದಿಲ್ಲ. ಎಲ್ಲ ಮೀನುಗಳನ್ನು ಒಂದು ಮೀನನ್ನ ಇನ್ನೊಂದು ಮೀನು ತಿನ್ನೋದಕ್ಕೆ ಜೀವಿಗಳಿರ್ತವೆ, ಆದರೆ ಈ ಮೀನ ತಿನ್ನೋ ಜೀವಿ ಯಾವುದೂ ಇಲ್ಲ. ಇದಕ್ಕೆ ಜಪಾನ್ನವರು ರಯುಗು ನೋ ಸುಕಾಯ್ ಅನ್ನೋ ಸೈಂಟಿಫಿಕ್ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಸಮುದ್ರದಲ್ಲಿರುವ ದೇವರ ಮೆಸೆಂಜರ್. ಭೂಮಿಯಲ್ಲಿ ಏನಾದರೂ ಅಪಾಯ ಬಂದಾಗ ನಮಗೆ ಇನ್ಫಾರ್ಮೇಷನ್ ಕೊಡುವ ಇನ್ಫಾರ್ಮರ್ ಇದ್ದಂಗೆ. ಈಗ ಸೈಂಟಿಫಿಕ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ. ಸೈನ್ಸ್ ಏನು ಹೇಳುತ್ತೆ ಅಂದರೆ ಈ ಮೀನಿಗೆ ಲೈಫ್ ಸ್ಪ್ಯಾನ್ ಎಷ್ಟಂತ ಇದುವರೆಗೂ ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಂತೆ. ಕೆಲವರು ಹೇಳೋ ಪ್ರಕಾರ ಇದಕ್ಕೆ 30 ವರ್ಷ ಇರುತ್ತೆ, ಅದಕ್ಕಿಂತ ಜಾಸ್ತಿ ದಿನನೂ ಬಾಳ್ಬೋದು ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಸೈಂಟಿಫಿಕ್ ಪ್ರೂಫು ಇಲ್ಲವೇ ಇಲ್ಲ. ರಿಯಲ್ ಸೈಂಟಿಫಿಕ್ ರೀಸನ್ ಏನಂದರೆ ಆ ಓವರ್ ಫಿಶ್ಶು ಸಾಯೋಕ್ಕೆ ಮುಂಚೆ ನೀರಿನಿಂದ ಭೂಮಿಯ ಮೇಲೆ ಬರುತ್ತೆ, ಅಥವಾ ಸಾಯುವ ವಯಸ್ಸು ಬಂದಾಗ ಮಾತ್ರ ಅದು ಭೂಮಿಯ ಮೇಲೆ ಬರುತ್ತೆ. ಅದು ಯಾಕೆ ಇತ್ತೀಚೆಗೆ ತುಂಬ ಆಚೆ ಕಾಣಿಸ್ತಿದೆ ಅಂದರೆ ಭೂಮಿಯಲ್ಲಿ ಉಂಟಾದ ಗ್ಲೋಬಲ್ ವಾರ್ಮಿಂಗ್ನಿಂದನೇ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಂತಿರೋದು. ಓಕೆ ಸ್ನೇಹಿತರೆ, ಇಷ್ಟೇ ಇದರ ಸೈಂಟಿಫಿಕ್ ರೀಸನ್. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್.